ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ MP ಪಾಟೀಲ್ ಸರಿಗೆ ಮನವಿ ಕೊಟ್ಟಿದ್ವಿ. ಅವರು ಕೂಡ ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ಇದೆ सब साइड सर बंटे सरी डीजे लाइट सर सर साइड बरे सर ಸರಿಗೆ ದೊಡ್ಡ ಕಾಣಿಸುತ್ತಿಲ್ಲ. ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನಷ್ಟು ಅಭಿವೃದ್ಧಿಗಳು ಅವರ ಮುಂದಿನ ಒಂದು ಬದಲಾವಣೆಯಿಂದ ಅಮಾನುಲ್ಲಾ ಮೈಬೂಬ್ ಸಾಬ್ ಹಳ್ಳೂರು ದತ್ತಾತ್ರೇಯ ಇಪ್ಪರ್ಗಿ ಅವರ ಪುತ್ರ ರಾಘವೇಂದ್ರ ದತ್ತಾತ್ರೇಯ ಇಪ್ಪರ್ಗಿ ಅವರು ಸಿದ್ಧರಾಗಿರಬೇಕು. ಅದೇ ರೀತಿ ಇಂಡಿ ತಾಲೂಕಿನ ಕಾಂಬಾದಿಂದ ಬಸವನಬಾಳಿ ತಾಲೂಕಿನ ಸಂಜನಾ ಬಸವರಾಜ್ ಸರ್ಗಣಾಚಾರಿ ಚಪ್ಪಲ ಚಪ್ಪಲ ಮುಖಾಂತರ ಎಲ್ಲರೂ ಪ್ರೋತ್ಸಾಹ ಕೊಡಬೇಕಾಗಿದೆ. ಇದು ಪತ್ರಿಕಾ ದಿನಾಚರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ 2024ರ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಾವೆಲ್ಲರೂ ಕೂಡ ಈ ಪತ್ರಿಕಾ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡಲಿಕ್ಕೆ ಇವತ್ತು ಶಿವಾನಂದ ತರೂರು ನೇತೃತ್ವದಲ್ಲಿ ಶಿವರಿಯವರ ಒಂದು ನೇತೃತ್ವದಲ್ಲಿ ಇಂದು KV ಪ್ರಭಾಕರ್ ಅವ್ರನ್ನ ಇವತ್ತು ಕರೆಸಿ ಅವ್ರನ್ನ ಗೌರವಿಸಿ ಅವರಿಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಒಂದು ದಿವಸ ತಾವು ಮಾತನ್ನು ಕೇಳಲಿಕ್ಕೆ ಎಲ್ಲರೂ ಕಾತರಾಗಿದ್ದರೆ ಜಾಸ್ತಿ ಸಮಯ ನಾನು ತೆಗೆದುಕೊಳ್ಳಲ್ಲ. ಯಾಕಂದರೆ ಸಮಯ ಭಾಳ ಆಗಿದೆ. ನಮ್ಮ ಜೊತೆಗೆ ನಾವಂತೂ ಯಾವಾಗಲೂ ನಿಮ್ಮ ಜೊತೆ ಇದ್ದೀವಿ, ಯಾವಾಗಲೂ ನಮ್ಮ ಮಾತುಗಳನ್ನು ಕೇಳ್ತಿರ್ತೀವಿ. ಹೀಗಾಗಿ ಮತ್ತು ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಸಲುವಾಗಿ ಕಾಯ್ತಾ ಇದ್ದಾರೆ. ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡೋದಲ್ಲ. ಹೀಗಾಗಿ ಪತ್ರಕರ್ತರು ಇವತ್ತು ನಾವು ಹೇಳ್ತೀವಲ್ಲ, ಇವತ್ತು ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾದಲ್ಲಿ ತಮ್ಮದೇ ಆದಂಥ ಒಂದು ಅಂಗವತ್ತು ಸಹ ಈ ದೇಶವನ್ನು ಕಟ್ಟಲಿಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಪತ್ರಿಕಾ. ಯಾವಾಗ ವಿಶೇಷವಾಗಿ ರಾಜಕೀಯದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ, ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ತೀವಿ, ಅದಕ್ಕೆ ಸ್ಫೂರ್ತಿಯನ್ನು ಕೊಡ್ತೀವಿ. ನಾವು ಯಾವಾಗ ತಪ್ಪಿರ್ತಿರ್ತೀವಿ, ಆ ತಪ್ಪು ಸಂದರ್ಭದಲ್ಲಿ ನಮ್ಮನ್ನು ಚಿತ್ತುವಂಥ ಕೆಲಸ ಮಾಡ್ತೀವಿ. ಆದರೆ ಪತ್ರಕರ್ತರ ಜೀವನ ಅತ್ಯಂತ ಕಷ್ಟಕರವಾದಂಥದ್ದು ನಾವು ನೋಡ್ತೀವಿ. ಅದನ್ನು ಕೂಡ ಭಾಳಷ್ಟು ಕಷ್ಟದಿಂದ ಒಂದು ದಿವಸ ತಮಗೂ ಕೂಡ ಕುಟುಂಬ, ಮಕ್ಕಳು, ಹೆಂಡತಿ, ಮಕ್ಕಳು, ತಾಯಿ, ತಂದೆ ಅವರೆಲ್ಲರನ್ನ ಅದನ್ನು ನೀವು ಈ ಸಂದರ್ಭದಲ್ಲಿ ಪತ್ರಿಕಾ ಇದರಿಂದ ನಿಮ್ಮ ಕೆಲಸ ಮಾಡೋದ್ರಿಂದ ಅವ್ರನ್ನ ದಿವಸ ನೀವು ಪೋಷಿಸಬೇಕಾಗಿದೆ. ಹಗಲು ರಾತ್ರಿ ಟೈಮ್ ಅಂತ ಅನ್ನೋದಿಲ್ಲ. ದಿವಸ ನಾವು ಮುಂದಿನ 5 ಕೆಲಸ ಮಾಡ್ತೀವಿ. ಅವಾಗ ಏನು ಬರ್ತದೆ ಗೊತ್ತಿಲ್ಲ. ಅದಾಗ ದೃಶ್ಯ ಮಾಧ್ಯಮದ ಒಂದು ಪರಿಸ್ಥಿತಿ ಅವ್ರು 24 ಅವರೇ ಇರ್ತಾರೆ. ಹೀಗಾಗಿ ಭಾಳ ಕಷ್ಟಕರವಾದ ಜೀವನವನ್ನು ನಾವು ಸಾಗಿಸ್ತಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ನಮ್ಮ ಬಗ್ಗೆ ಅಪಾರವಾದಂಥ ಒಂದು ಕಾಳಜಿಯನ್ನು ಇವತ್ತು ಹೊಂದಿದ್ದಾರೆ. ನಾವೆಲ್ಲರೂ ಕೂಡಿ ಇವತ್ತು ಅನೇಕ ಸಮಸ್ಯೆಗಳನ್ನು ಸಹ ನಾವು ಕೂಡ ಹೇಳಿದ್ದೀವಿ. ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಜೊತೆ ದಿವಸಕ್ಕೆ 18 ತಾಸು ಅವರು ಮಕ್ಕಳಾಗಿ ಇರ್ತಾರೆ. ನಿಮ್ಮ ಬೆಂಬಲವಾಗಿ ನಾವೆಲ್ಲ ಏನೇನು ಯೂಸ್ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ.
ಅವರು ಕೂಡ ಅದನ್ನ ಧ್ವನಿಗೂಡಿಸಿ ಇವತ್ತು ಅದನ್ನ ಫಾಲೋ ಅಪ್ ಮಾಡಿಸಿ ಆ ಕೆಲಸವನ್ನು ಮಾಡ್ತಾರೆ. ಇವತ್ತು ತಾವು ಈಗ ಪತ್ರಕರ್ತರ ಕುಟುಂಬದ ಸಮಸ್ಯೆಗಳ ಬಗ್ಗೆ ನಮ್ಮ ಶರಣು ಪಾಟೀಲ್ ಅವರು ಮತ್ತು ಇನ್ನಿತರ ಇದ್ರ ಬಗ್ಗೆ ಹೇಳಿದ್ರು. ನಿಶ್ಚಿತವಾಗಿಯೂ ಕೂಡ ಅವ್ರಿಗೆ ಒಳ್ಳೆಯ ಒಂದು ರೀತಿಯಿಂದ ಸ್ಪಂದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ಕೆಲಸವನ್ನು ಈಗಾಗಲೇ ನಾನು ಪತ್ರ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ಅದನ್ನು ಫಾಲೋ ಅಪ್ ಮಾಡಿಸಿ ಅವರಿಗೆ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರದಿಂದ ಕೂಡ ಉದ್ಯೋಗ ತುಂಬಿಸುವ ಒಂದು ಪ್ರಯತ್ನವನ್ನು ನಾವು ಕೂಡ ಎಲ್ಲರೂ ಕೂಡ ಮಾಡ್ತೀವಿ. ಸಿಕ್ತಿದ್ರೆ BLD ಸಂಸ್ಥೆಯಲ್ಲಿ ಅಲ್ಲಿಗೂ ಕೂಡ ಅವರಿಗೆ ಉದ್ಯೋಗ ಮತ್ತೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅಷ್ಟೇ ಎಲ್ಲ BLD ಸಂಸ್ಥೆ ಅಧ್ಯಕ್ಷನಾಗಿದ್ದು ಯಾವಾಗ ನಾವು ನಮಗೆ ಪತ್ರಕರ್ತರು ನಾವು ಕಾರ್ಯಕ್ರಮ ಎಲ್ಲರಿಗೂ ಕೂಡ ನಾವು ನಿಮ್ಮ ಸಹಯೋಗವನ್ನು ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಯಶಸ್ವಿಯಾಗಿ ರಾಜ್ಯ ಸಮ್ಮೇಳನ ಕೂಡ ತಾವು ಜರುಗಿಸಿದ್ರಿ ಚೂರಿಯವರ ನೇತೃತ್ವದಲ್ಲಿ. ಹೀಗಾಗಿ ಸ್ವಲ್ಪ ಅದನ್ನು ಮಾರ್ಪಾಡು ಮಾಡಬೇಕು ಭೇಟಿ ಆಗ್ತಾರೆ. ಮೈಸೂರು ಮಹಾರಾಜರು ಪಕ್ಷಗಳು ಭೇಟಿ ಆಗಬೇಕು ಅಂತ ಅದಕ್ಕೆ ಭೇಟಿ ಆದಾಗ ಮೈಸೂರು ಮಹಾರಾಜರು ಕೇಳ್ತಾರೆ, ಅವ್ರು ನಿಮ್ಗೆ ಏನು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ದೇವರ ನಿಮ್ಮ ಬಗ್ಗೆ ನಾನು ಭಾಳ ಕೇಳಿದ್ದೀನಿ, ನಿಮ್ಮ ಬಗ್ಗೆ ಅಭಿಮಾನ ಇದೆ. ಪ್ರಿಂಟಿಂಗ್ ಪ್ರೆಸ್ ಅನ್ನೋದು ಇಂಪಾರ್ಟೆಂಟ್ ಪ್ರಿಂಟಿಂಗ್ ಪ್ರೆಸ್ ಇದೆ. ಅದು ವಿದೇಶದಿಂದ ಬರೋದು ಮಳೆ ಸಿಗ್ತಾ ಇಲ್ಲ, ಅವು ಅದು ಮಳೆ ಸಿಗ್ತಲ್ಲ, ಮಳೆ ಕಳಿಸ್ತೀವಿ ನಮಗೆ. ಮೈಸೂರು ಮಹಾರಾಜರು ಹೇಳ್ತಾರ, ಅಲ್ಲಪ್ಪ ಎಂಥ ದೊಡ್ಡ ಮನುಷ್ಯವರು ಕೇಳಿದ್ರು ಬಂದು ಪ್ರಿಂಟಿಂಗ್ ಪ್ರೆಸ್ ಮಾಡಬೇಕಂತ ಮಾಡಿದ್ದೆ, ಯಾರಿಗೂ ಮಳೆ ಕೇಳ್ತಾರೆ ಪ್ರಿಂಟಿಂಗ್ ಪ್ರೆಸ್ ಬರ್ತಾರೆ. ಇನ್ನೊಂದು ಸಂದರ್ಭ ಇರ್ತಾರೆ, ಅವರಿಗೆ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಅವ್ರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರ್ತಾರೆ. ಡಾಕ್ಟರೇಟ್ ಪದವಿ ಕಳೆದಾಗ ಆ ಕೋಟನ್ನು ಹಾಕೊಂಡಿರ್ತಾರೆ. ಅವಾಗ ಪಾವತಿಯವರು ಅಂತ ಆಸ್ತಿಯನ್ನು ಮಾಡಿರ್ತಾರೆ. ಆ ಕೋಟನ್ನು ತೆಗೀರಿ ಅಂತ ಹೇಳ್ತಾರೆ. ಸಿಕ್ಕೆ ಭಾಳ ಇದೆ ಕೊಟ್ಟು ತೆಗಿಲ್ಲ, ಎಲ್ಲ ಸಂತೋಷ ಮಾಡ್ಕೊಳ್ತಾರೆ. ಭಾಳ ಒತ್ತಾಯ ಮಾಡಿದಾಗ ಅನಿವಾರ್ಯ ಮುಟ್ಟಿದಾಗ ಆ ಕೋಟನ್ನು ತೆಗಿತಾರ. ಆ ಕೋಟ್ ಒಳಗಡೆ ಕೋಟ್ ಹಾಕಿರ್ತಾರೆ. ಆ ಹರಿದ ಅಂಗಿಯನ್ನು ಮುಗಿಸ್ಕೊಳ್ಳೋಕೆ ಕೋಟ್ ಹಾಕೊಂಡಿರ್ತಾರೆ. ಇದು ಹೊರಗಟ್ಟು ಬಹಳ ದೊಡ್ಡ ವ್ಯಕ್ತಿ. ಇವತ್ತು BLD ಸಂಸ್ಥೆ, ಸಿದ್ದೇಶ್ವರ ಸಂಸ್ಥೆ, ಭೂತ್ನಾಳ ಕೆರೆ, ಈ ಭೂತ್ನಾಳ ಕೆರೆಯನ್ನ ವಿಶ್ವೇಶ್ವರ ಸಂಬಂಧ ಮಾಡಿದಂಥವರು ಇವತ್ತು ಹೊರಗಟ್ಟಿಯವರು. ನಿಮ್ಮ ಬರಗಾಲ ನಿವಾರಣಾ ಕೇಂದ್ರಗಳಿದೆ, ಅದನ್ನ ಮಾಡಿದವರು ಹೊರಗಟ್ಟಿಯವರು. ಸಿದ್ದೇಶ್ವರ ಬ್ಯಾಂಕು ಅದನ್ನು ಮಾಡಿದಂಥವ್ರು ಹೊರಗಟ್ಟಿಯವರು. ಇವತ್ತು ನಗರಸಭೆ ಸದಸ್ಯರಾಗಿ, ನಗರಸಭೆ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಮುಂಬೈನಲ್ಲಿ ಸದಸ್ಯರಾಗಿ ವಚನಗಳ ಬಗ್ಗೆ ಅಂದರೆ ಹೊರಗಟ್ಟಿಯವರು ಇದ್ದಿದ್ರೆ ಇವತ್ತು ಬಸವಣ್ಣವರು, ಬಸವಾದೀಶರು ಬೆಳಕಿಗೆ ಬರ್ತಿರಲಿಲ್ಲ. 250 ವಚನಕಾರನ ಬೆಳಕಿಗೆ ತಂದದ್ದು ಹೊರಗಟ್ಟಿಯವರು. ಹೀಗೆ ಅವರು ಕೂಡ ನಿಮ್ಮ ಬಳಗದವರು, ಪತ್ರಕರ್ತರು, ವಾಷಿಂಗ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಬಗ್ಗೆ ಹೇಳಿದ್ರು. ಅದನ್ನ ಪ್ರಿಂಟಿಂಗ್ ಪ್ರೈಸ್ ಮೇಲೆ 6 ತಿಂಗಳ ಆದ್ಮೇಲೆ ವಾಪಸ್ ಕೇಳ್ತಾರೆ. 500 ರೂಪಾಯಿ ಕೊಟ್ಟಿರ್ತಾರೆ. ದುಡ್ಡು ಕಡಿಮೆ ಆಯಿತು, ಇನ್ನೊಂದ್ಸಲ ಹೊಂದಾಣಿಕೆ ಮಾಡಿಕೊಡ್ತೀವಿ, ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ. ಇಲ್ಲಿಲ್ಲ, ಇದು ವಚನಗಳಲ್ಲಿ ಎಷ್ಟು ಶ್ರೇಷ್ಠತೆ ಇದೆ ನಮಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ ಅಂತೇಳಿ ನಮ್ಮ ಕ್ರಿಶ್ಚಿಯಾನಿಟಿಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ವಾಪಸ್ ಕೊಡ್ತಾ ಇದ್ದಾರೆ. ಅವಾಗ ಹಿಂದೆ ಪ್ರಿಂಟಿಂಗ್ ಮಾಡ್ತಾರೆ. ಹೇಳಕ್ಕೆ ಇನ್ನೊಂದ್ಸಲ ಸಂದರ್ಭದಲ್ಲಿ ಮದುವೆ ಕರೆಸಿ ಮಾತಾಡಕಂದ್ರೆ ಇಷ್ಟು ಹೇಳಿ ಕಾರ್ಯನಿರತತೆ ಅಟ್ಟೆ ತಿಳ್ಕೊಳ್ಳಿ. ಬ್ಲ್ಯಾಕ್ ಮೇಲ್ ಮಾಡೋಲ್ಲ. ಒಂದು ಹಿಂಗಿರ್ಕೊಂಡು ಅಡ್ಡಾಡಿ ಆಫೀಸ್ ಅಡ್ಡಾಡಿ ಎತ್ತೋರು ಕಾರ್ಯನಿರತರ ಆಗುದಿಲ್ಲ. ಅವರು ಕಿಸೆ ಕತ್ತರಿಸೋ ಪತ್ರಕರ್ತರ ಆಗ್ತಾರೆ. ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳೋದು, ಬಹಳ ಪ್ರಾಮಾಣಿಕವಾಗಿ ಹೇಳೋದು, ಏನು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ, ಪ್ರಾಮಾಣಿಕ ಪತ್ರಕರ್ತರು ಏನದ ಅದ್ರ ಬಗ್ಗೆ ಇವತ್ತೇನೆಲ್ಲ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗಮೇಶ್ ಚೂರಿ ಅವರು ಈ ಜಿಲ್ಲಾ ಅಧ್ಯಕ್ಷರಾದ್ಮೇಲೆ ಒಂದು ಹೊಸ ಹುರುಪು ಬಂದರೆ ಪತ್ರಕರ್ತರ ಸಂಘಕ್ಕೆ. ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆಗಳಿಂದ ನಮ್ಮಂತ ಎಲ್ಲ ಪತ್ರಕರ್ತರೇ ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತದಂದ್ರೆ, ನಾನು ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳ್ತಾರೆ, ಏನು ನಾವು ಬಿಜಾಪುರಕ್ಕೆ ಬಂದಿದ್ದೀವಿ ಕಾರ್ಯಕ್ರಮದಾಗ ಭಾಳ ವ್ಯವಸ್ಥೆ ಮಾಡಿದ್ದೀವಿ ನೀವು ಬಿಜಾಪುರದವ್ರಂತೆ, ನಿಮ್ಮ ಆತಿಥ್ಯ ಭಾಳ ಒಳ್ಳೆಯದಿತ್ತು ಅಂತ ಹೇಳಿ ಹೇಳಿದಾಗ ನಮಗೆಲ್ಲ ಖುಷಿ ಆಗ್ತದೆ. ಯಾಕಂದ್ರೆ MB ಪಾಟೀಲ್ ನಾವೆಲ್ಲ ಸಕ್ರಿಯವಾಗಿ ತನು ಮನ ಧನದಿಂದ ಸೇರಿದವರು. ಬರೀ ಭಾಷಣ ಮಾಡೋದು ಹೋಗೋರಲ್ಲ. ಭಾಷಣ ಮಾಡೋದು ಹೋದೋ ಕೆಲವು ರಾಜಕಾರಣಿಗಳದಾರ. ನೀವು ನೋಡ್ರಿ ಅವ್ರು ಬಿಸಿ ಎತ್ತಿಗೆ ಅವ್ರೇನು ಅವ್ರಿಗೆ ಹೇಳುವುದಿಲ್ಲ, ನೀವು ಕೊಡೋದಿಲ್ಲ. ಚಲೋ ಮಾಡೋರಿಗೆ ನೀವು ಕಾಡ್ತೀರಿ,
ಏನು ಕಿಸೆ ಕತ್ತರಿಸೋ ರಾಜಕಾರಣಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತೈತಿ, ನಮ್ಗೆ ಮಾಡಿದ್ರೆ ಅನುಕೂಲ ಆಗೋಲ್ಲ ತಿಳ್ಕೊಬೇಕಾದ್ರೆ. ಯಾಕಂದ್ರೆ ಅವ್ರು ಹೇಳಿದ್ರು ನಮ್ಮ ಪ್ರಭಾಕರ್ ಅವರು, ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗ್ಯಾನೆ ಎಂದು ಅಲ್ಲಿ ಯಾರದಾರು PS ಯಾರದಾರು, APS ಯಾರದಾರು, OSD ಯಾವ ಮಂತ್ರಿಗಳಲ್ಲಿ ಹೋಗ್ಯಾರ. ವಿಧಾನಸಭೆಗೆ ಹೋಗ್ತೀನಿ, ಅಲ್ಲೇ ಸಿದ್ದರಾಮಯ್ಯ ಮುಖಂಡು ಮತ್ತೆಲ್ಲೂ ನೋಡಿದ್ರು ಅವ್ರಿಗೂ. ಆದ್ರೂ ನನಗೆ ಅಡ್ಜಸ್ಟ್ಮೆಂಟ್ ಅತ್ತ ನಮ್ಮ ನಾ ಯಾರು ನೋಡೋಣ ಅಡ್ಜಸ್ಟ್ಮೆಂಟ್ ಇದೆ. ನಮ್ಮ ಪಾರ್ಟಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಅದು ಸತ್ಯ ಹೇಳ್ತೀನಿ. ಏನ್ ಮಾಡಂಗಲ್ಲಪ್ಪ, ನಮ್ಮ ಕಾರ್ಯಕರ್ತರಿಗೂ ಹೇಳಿದ್ರೆ ಅಧ್ಯಕ್ಷರು ನೀವು ಇಂಥ ದೊಡ್ಡ ಪಾರ್ಟಿಯಾಗಿ ಹೆಂಗೆ ಉಳ್ತೀವಿ ಅಂತ ಹೇಳಿ. ಅವು ಒಂದೊಂದು ಕಾಲಕ್ಕೆ ಒಬ್ಬೊಬ್ರದ್ದು ಶಕ್ತಿ ಇರ್ತದೆ. ಇದಕ್ಕಂದ್ರೆ ನನಗೆ ಆಗದೆ ಅಂದ್ರೆ ನಿಮ್ಗೇನೋ ಹೊಟ್ಟೆ ತುಂಬೋದಿಲ್ಲ. ನನಗೆ ಆಗ್ಲಕ್ಕೆ ಹೋಗ್ಬೇಡ. ಏನೋ ದೇವ್ರ ದಯ ಅಂಡೈತೆ ನನಗಾಡಿ. ಅವ್ರು ಬೇಕಾದಷ್ಟು ಹೋಗ್ತಾರೆ, ದಿಲ್ಲಿಗೆ ಹೋಗ್ತಾರೆ, पार्टी को डैमेज हो रहे हैं और नाम कर ऐसा मत करो यार, चुप बैठेगा, तुम्हारा भविष्य बहुत अच्छा है, 5 रुपए के बाद में आप ही देता है कर्नाटक में कहता है मात्र तुर्ग के ಕೊಡ್ತಾರೆ. ಹಿಂಗೆ ಹೇಳಬೇಕು ಮತ್ತೆ ನಾವು ಅದೇ ಹೋಗ್ತೀವಿ. ಎಲ್ಲಿ ಹೋಗಿ ಏನಾಗೋದು ಆಗುದಿಲ್ಲಪ್ಪ. ನಾನು ಜೀವನದಾಗ ಮುಖ್ಯಮಂತ್ರಿ ಆಗೋ ಹೋಗಿಲ್ಲ, ಮಂತ್ರಿ ಆಗೋ ಹೋಗಿಲ್ಲ, MLA ಅವ್ರು ಕೊಡೋದಿಲ್ಲ, ಜನ ಕೊಡೋರು ಅದಾರೆ ಬಿಜಾಪುರ. ನನಗೆ MLA ಕೊಡಿದ್ರೆ ಒಂದು 10 ದಮ ಬೀಳ್ತಾರೆ. ಮತ್ತು ಬೇರೆ ಪಾರ್ಟಿ 40-50 ಕೋಟಿ ಕೊಟ್ಟು ಖರೀದಿ ಮಾಡ್ಕೊಂಡು ತಂದು ಮಾಡಿ ಮಂತ್ರಿ ಮಾಡಿ ಮತ್ತೆ BJP ಸರ್ಕಾರ ಅಧಿಕಾರಕ್ಕೆ ಕಳ್ಕೊತಾರೆ. ಮತ್ತೆ ನೀವೇ ಬರ್ಬೋದು ಕೊಟ್ಟಿರ್ತೀವಿ. ನಾನು ಹೇಳಿರಿ, ನಾನು ಕಾಂಗ್ರೆಸ್ ಅಂತಲ್ಲ ಹೋಗ್ಬೇಡ್ರಿ, ಅವರೇ ಅವರ ಹೊಡೆದಾಗ ಏನೇ ಹೋಗಲ್ಲ. ನಾವು ಆರಾಮ ನಮ್ಮ MLA ಉಳಿಸ್ಕೊಂಡು ಹಾಕ್ಬಿಡ ಕೆಲಸ ಏನು ಅರ್ಜೆಂಟ್ ಏನಿಲ್ಲ. ಯಾಕಂದ್ರೆ 4 ವರ್ಷ ಜನರಿಗೆ ಸಿದ್ದರಾಮಯ್ಯ ಮೂರ್ತಿ ನೋಡಿ ಕೊಟ್ಟಾರೆ, ಯಾರು ಬಂಡಿ ಕೊಟ್ಟಾರೆ ನನ್ನ ತಗೊಂಡ. ಅದೇ ಮನೆ ವಿಧಾನಸೌಧದಾಗ ಹೇಳಿದೆ, ನಿಮ್ಮ ಮುಖ ನೋಡಿ ಕೊಟ್ಟಾರೆ, ಯಾರೋ ನನ್ನ ಮುಖ ನೋಡ್ಯಾರ, ನಿಮ್ಮ ಮುಖ ಅವ್ರ ಮುಖ ನೋಡಿದ್ರೆ ಯಾರು ಕೊಡ್ತಿದ್ದಿಲ್ಲ. ಆ ಸಿದ್ದರಾಮಯ್ಯನವ್ರದ್ದು ಪಾಪ ಅದ್ರಲ್ಲೂ ನೋಡಿದ್ರೆ ಹ್ಯಾಂಗೆ ಕಾಣ್ಲಕ್ಕ. ಮೊನ್ನೆ ನಮ್ಮ ಅಶೋಕ್ ಅಂದ್ಬಿಟ್ಟು ನಾನು ಇಲ್ಲಿ ಸಿದ್ದರಾಮಯ್ಯನ ಬಗ್ಗೆ ಭಾಗಗಳೇ ನಾನು ಹೊಗಳೆಲ್ಲ ಪಾತ್ರ. ನೀವು ಸುಮ್ಮನೆ ಪಂಪ್ ಹೊಡಿಬೇಡ, ನೀನು ಹೋಗಿ DK ಶಿವಕುಮಾರ್ ಸೇವ್ ಮಾಡ್ಕೊಂಡು ಬರ್ತೀನಿ, ನಾನು ಮುಂದೆ ಮಾಡ್ಕೊಂಡು ಅವ್ನು ವಿಜೇಂದ್ರನೂ ಮಾಡ್ಕೊಂಡು ನಾ ಯಾವ ಸರಿ ಆ DK ಶಿವಕುಮಾರ್ ಬಗ್ಗೆ ಹೋಗಿಲ್ಲ, ಸಿದ್ದರಾಮಯ್ಯನ ಬಗ್ಗೆ ಹೋಗಿಲ್ಲ. ಕಾರಣ ಏನಂದ್ರೆ ನೀವು ಪತ್ರಕರ್ತರು ನಾನು ಹಂಗೆ ಇರ್ಬೇಕಂತ ಹೇಳ್ಯಾರ, ಹಂಗೆ ನೀವು ಹೇಳಿ. ನೀವು ಒಳಗೆ ಹೋಗಿ ಇಷ್ಟು ಮಂದಿ ಪತ್ರಕರ್ತರು ಬಿಜಾಪುರದಾಗ ಇದ್ದು ನಾನೇ ಗಾಬರಿ ನ್ಯಾಯ ಹೋಗ್ಬೇಕಾಗಿದ್ರೆ ಬಂದ್ಬಿಟ್ಟು ನಾನೇ ನಾವು ಚಲೋ ಆಯ್ತು ಭಾಳ 5-10 ವರ್ಷ ನಾವು ರಾಜಕಾರಣ ಮುಗಿತೈತಿ. ಈಗ ಮಂದಿನೇ ಎದುರಿಸೋದು ಯಾಕೆ ಮೇಂಟೈನ್ ಮಾಡ್ಬೇಕಲ್ಲ, ನಮ್ಗೇನು ಆಗೋದಿಲ್ಲ. ಯಾರ ಕಾರ್ಯಕರ್ತರಿದ್ರೆ ಅಷ್ಟೇ ಮಾತಾಡ್ಸ್ತೀವಿ. ಎಲ್ಲ ವಿಡಿಯೋ ತಗೊಂಡು ಅದೇನು ಯೂಟ್ಯೂಬ್ ಮಾಡ್ಕೊಂಡು ನಾವು ದಿನ ಬ್ಲ್ಯಾಕ್ ಮೇಲ್ ಮಾಡ್ಕೋ ವಯಸ್ಸಾ ಬೋಲಾ ऐसा बोला क्या बोला है, क्या सच है वही बोला, झूठ बोलने का हम मुझे कभी भी नहीं आता है, हम सच ನಮ್ಮ ಪ್ರಭಾಕರ್ ಅವರು ಹೇಳಿದ್ರು, ಅವ್ರು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ನಿಮ್ಮ ಮುಖದಿಂದ ನಾನು ಕೇಳ್ಬೇಕು, ನನಗೇನು ಹೇಳು ಯಾರು ಅಂದ್ರೆ ಬಂದು CM ಕಳೆದವನಿಗೆ ಹೋಗಿಲ್ಲ ಇನ್ನತನ. ಈ ಸಲ MLA ಮೊದಲ ಬೊಮ್ಮಾಯಿಯವರು ಯಡಿಯೂರಪ್ಪಿದ್ರು ಹೋಗ್ತಿದ್ದಿಲ್ಲ, ಸೀದಾ ಅಲ್ಲಿ ಕೃಷ್ಣಾಕರ್ ಹೋಗಿ ನಂದು ಏನಂತ ನಾನು ಹಾಕಿ ಹೋಗ್ತೀನಿ. ಅದು ಸುಮ್ಮನೆ ಹಲಿಸಿದ್ದು ಆ ಮುಖ್ಯಮಂತ್ರಿ ಪಂಪ್ ಹೊಡಿದ ಅಂತ ಕೆಲಸ ಮಾಡಿ ಯಡಿಯೂರಪ್ಪಿಗೆ ಹೇಳಿದೆ, ಒಂದು ನಾನು ಕೆಲಸ ಮಾಡಲಿಲ್ಲ, ನೀವು ಇಳಿತ ನಾನು ಏನು ಕೃಷ್ಣಕ್ಕೆ ಹೋಗುತ್ತೆ. ಅವ್ರು ಹೋಗಲೇ ಒಂದು ಬೊಮ್ಮಾಯಿ ಆದ್ಮೇಲೆ ಹೋದೆ. ನಾ ಬೊಮ್ಮಾಯಿ ಅದೇ ಹೇಳಿದೆ, ನೀನು ಏನಾರು ಹಾಕಿ ಹೊಡೆದಂದ್ರೆ ನಿನಗೂ ಹಿಂಗೆ ಇಲ್ಲ ನೋಡ್ರೆ ನೀನು ಯಾವಾಗ ಬೇಕಾದ್ರೆ ಯಾವಾಗ ಹೋಗೋದಿಲ್ಲ, ಒಂದು ಕೆಲಸ ಆಯ್ತು ಹೊಡೆ. ಇದಕ್ಕೆ ಬಿಜಾಪುರ ಇವತ್ತು ಧೂಳಿಲ್ಲಾರ್ದು ಊರು ಹಾಕ್ಬೇಕಾದ್ರೆ MB ಪಾಳಿದ್ರು ನೀರಾವರಿ ಮಾಡಿದ್ರು
ನಮ್ಮ ಬಿಜಾಪುರ ಇಡೀ ದೇಶನಾಗ 6ನೇ ಒಳ್ಳೆ ಗಾಯವಂತ ಊರ. ಅದಕ್ಕೆ ಕೆಲವು ಮಂದಿ MP ಒಂದ್ ನಾವು ಎಲ್ಲಿಯೂ ಹೊಂದಿಲ್ಲ. ಅವ್ರದ್ರಾಗ ನಾವು ಕೈ ಹಾಕೋದಿಲ್ಲ, ನಮ್ದ್ರಾಗ ಅವ್ರ ಯಾರು ನಮ್ಮ ಕೈ ಹಾಕೋದ್ರೆ ಅವ್ರು ಮಾಡಿ ಇದೇ ಪ್ರೋಗ್ರಾಮ್ ಬಿಜಾಪುರ. ನಾವು ಹೀಗೆ ನಾವೇನು ನೋಡಿ ಸ್ವಾಮಿ ನಾವು ಇರುವುದೇ ಹೀಗೆ ಇಷ್ಟೇ ನನ್ನ ಭಾಷೆ ಮುಗಿಸ್ತೀನಿ.